IPL ಕ್ರಿಕೆಟ್ನ ವಿಜಯೋತ್ಸವದ ವೇಳೆ ಕಾಲ್ತುಣಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೇಲೂರು ತಾಲೂಕಿನ ಕುಪ್ಪಗೋಡು ಗ್ರಾಮದ ಏನು TD ಲಕ್ಷ್ಮಣರವರ ಪುತ್ರ ಭೂಮಿಕ್ರವರು ಈಗಾಗಲೇ ಸಾವನ್ನಪ್ಪಿರುವಂಥದ್ದು. ಸಾವನ್ನಪ್ಪಿದ ಹಿನ್ನೆಲೆಯಲ್ಲಿ ಈಗಾಗಲೇ ತುಮಕೂರು ಆಗಿರ್ಬೋದು, ಮಂಡ್ಯಗಾಗಿರ್ಬೋದು ಸರ್ಕಾರ ಪರಿಹಾರವನ್ನು ಕೂಡ ಕೊಟ್ಟಿದೆ. ನಮ್ಮ ಜೊತೆಗೆ ಲಕ್ಷ್ಮಣ್ ಅವರಿದ್ದಾರೆ, ಭೂಮಿಕ್ ಅವರ ತಂದೆ ಲಕ್ಷ್ಮಣ್ ಅವರಿದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ಈಗ ನೀವು ಕಾರ್ಯಗಳನ್ನ ಮುಗಿಸಿ ಬೆಂಗಳೂರಿನಂತ ಹೊರಟಿದ್ದೀರಿ ಸರ್. ಏನು ಹೇಳಲಿಕ್ಕೆ ಬಯಸ್ತೀರಾ ಸರ್? ಮೊದಲನೇದಾಗಿ ಏನು ಹೇಳಿ, ನಾನು ಅವನ್ನ ಬಿಟ್ಟು ಇರೋದಕ್ಕಾಗ್ದಲೇ ಇರೋ ಪರಿಸ್ಥಿತಿನಲ್ಲಿ ನನ್ನ ಅನಿವಾರ್ಯತೆಯಿಂದ ನಾನು ಬೆಂಗಳೂರು ಹೋಗ್ತಾ ಇದ್ದೀನಿ. ನಾನು ಏನು ಹೇಳೋ ಪರಿಸ್ಥಿತಿ ಅಂದರೆ, ಏನು ಹೇಳಬೇಕು ಅಂದರೆ ನಾನು ಏನು ಹೇಳಲಿ? ನನ್ನ ಮಗ, ಚಿನ್ನದಂಥ ಮಗನ ಕಳ್ಕೊಂಡು ದುಃಖದಲ್ಲಿದ್ದೀನಿ. ಆ ದುಃಖದಲ್ಲಿ ಏನು ಹೇಳೋ ಪರಿಸ್ಥಿತಿನಲ್ಲಿ ಇಲ್ಲ. ನೀವು ಮಾಧ್ಯಮದವರು ಬಂದು ಕೇಳುವಾಗ ನಾವು ನಿಮಗೆಲ್ಲ ತಿರಸ್ಕಾರ ಮಾಡಿ ಹೋಗೋಕ್ಕೂ ಆಗಲ್ಲ. ನಾನು ಯಾವುದೇ ಪಬ್ಲಿಕ್ಸಿಟಿಗೋಸ್ಕರ ನಾನು ನಿಮ್ಮ ಜೊತೆ ಮಾತಾಡ್ತಾ ಇಲ್ಲ. ನನಗೆ ಪಬ್ಲಿಕ್ಸಿಟಿ ಬೇಕಾಗಿಲ್ಲ. ನನಗೆ ಅದರ ನೆಸಿಟಿ ಕಟ್ಕೊಂಡು ನನಗೂ ಏನಿಲ್ಲ. ನನ್ನ ಕಡೆಯಿಂದ ಬೇರೆ ಯಾರಿಗಾದ್ರೂ ನೋವಾಗಿದ್ದರೆ ಅದನ್ನು ನಾನು ಕ್ಷಮೆ ಕೇಳ್ತೀನಿ. ಆದರೆ ದಯವಿಟ್ಟು ಕೇಳೋದು ಒಂದೇ, ಈ ಥರ ಬೇರೆ ಬೇಡ ಕಾಮೆಂಟ್ಸ್ ಹಾಕಬೇಡಿ. ನಾನು ಪಬ್ಲಿಕ್ಸಿಟಿಗೋಸ್ಕರ ನಾನು ಬದುಕಿಲ್ಲ, ಪಬ್ಲಿಕ್ಸಿಟಿಗೋಸ್ಕರ ನಾನಿಲ್ಲ. ನನ್ನದೇ ಅದು ನಾನು ಇದನ್ನಲ್ಲಿ ಆಸೆ ಕಟ್ಕೊಂಡಿದ್ದೆ. ಅದು ನಾನು ಏನು ಹೇಳೋಕ್ಕಾಗಲ್ಲ ಸರ್. ಈಗ ಮಂಡ್ಯ ಮತ್ತು ತುಮಕೂರಲ್ಲಿ ಕಾಲ್ತುಣಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸರ್ಕಾರ ಪರಿಹಾರ ಕೂಡ ಘೋಷಣೆ ಮಾಡಿದೆ. ಜೊತೆಗೆ ಪರಿಹಾರದ ಚೆಕ್ಕನ್ನು ಅವರ ಕುಟುಂಬಸ್ಥರಿಗೆ ತಲುಪಿಸಿದ್ದಾರೆ ಸರ್. ಈಗ ನಿಮಗೆ ಪರಿಹಾರ ಬಂದರೆ ನಿಮ್ಮ ಇದ್ರದ್ದು ಏನು ಸರ್? ಈಗ ಮಗನ್ನ ಕಳ್ಕೊಂಡಿದ್ದೀರಿ, ಜೊತೆಗೆ ನೀವು ಹೇಳ್ತಾ ಇದ್ರಿ ನನ್ನದೇ ಸಾಕಷ್ಟು ನಾನೇ ಕೂಡ ಮಗನಿಗಾಗಿ ಮಾಡಿಟ್ಟಿದ್ದೆ, ಜೊತೆಗೆ ಅವನಿಗೋಸ್ಕರ ಅವನು ಹೇಳಿದ ಹಾಗೆ ನನ್ನ ಮನೆಯನ್ನು ಕೂಡ ಕಟ್ಟಿಕೊಟ್ಟಿದೆ ಅನ್ನುವ ಮಾತುಗಳನ್ನು ಕೂಡ ಹೇಳಿದ್ರಿ ಸರ್. ಹೌದು, ನನಗೆ ಈ ಸರ್ಕಾರ ಕೊಡೋ ದುಡ್ಡು ಕೊಡ್ತಾರೆ ಬಿಡ್ತಾರೋ ಏನೋ ಗೊತ್ತಿಲ್ಲ. ನನ್ನ ಲೆವೆಲ್ವರೆಗೂ ಯಾವುದೂ ಬಂದಿಲ್ಲ, ಇನ್ನೋವರೆಗೂ ಯಾರೂ ಏನೋ ಹೇಳಿಲ್ಲ. ಆದರೆ ನಾನು ನನ್ನ ಮಗನಿಗೋಸ್ಕರ ಏನು ಬೇಕು ಅದು ಮಾಡಿದ್ದೆ. ಅವನು ಸಪೋಸ್ ಏನಾರು ಸರ್ಕಾರದವರು ಆ ಥರ ಏನಾರು ಹೇಳಿದರೆ ಅಥವಾ ಗಿಡ್ತೀವಿ ಅಂದರೆ ಅವನು ಅದು ಏನು ಮಾಡಬೇಕು, ಅವನ ಹೆಸ್ರು ಹೇಳಿ ಅವನಿಗೋಸ್ಕರ ಯಾರು ಬೇರೆಯವ್ರಿಗೆ ಬೇರೆಯವ್ರಿಗೆ ಏನಕ್ಕಾರು ಒಂದು ಆಗ ಲೆವೆಲಿಗೆ ಮಾಡಬೇಕು ಅನ್ನೋದು ನನ್ನ ಆಸೆ ಐತೆ. ಬಟ್ ಇಲ್ಲಿ ತನಕ ನಾನು ಯಾರೂ ಏನೂ ಆ ಥರ ಏನೂ ಹೇಳಿಲ್ಲ. ಸರ್ಕಾರದಿಂದ ಬಂದಿದ್ದಾರೆ, ಏನೋ ಇವತ್ತು ಹೇಳಿದರು DCM ಮನೆ ಹತ್ರ ಬರ್ತಾರಂತೆ ಅಂತ. ನೆನ್ನೆ ಅವ್ರ PA ಕಾಲ್ ಮಾಡಿದರು. ಅದು ಎಷ್ಟು ಸತ್ಯನೋ ಎಷ್ಟು ಸುಳ್ಳೋ ಗೊತ್ತಿಲ್ಲ. ಬಂದಾದಮೇಲೆ ಅವ್ರು ಏನು ಇಲ್ಲಿ ತನಕ ನನಗೆ ಆ ಥರ ಏನೂ ಬಂದಿಲ್ಲ ಸರ್. ಅಂದರೆ ಏನಾದರೂ ನಿಮ್ಮ ಸಮಾಜಕ್ಕೆ ಒಳಿತಾಗಲಿ ಅನ್ನುವ ಉದ್ದೇಶನ, ಇಲ್ಲಾಂತಂದರೆ ಮಗನ ಒಂದು ಯಾವಾಗಲೂ ಕೂಡ ನೆನಪು ಶಾಶ್ವತ ಆಗಿರಬೇಕು, ಆ ಥರದ್ದು ಏನಾದರೂ ಉದ್ದೇಶ ಇಟ್ಕೊಂಡಿದ್ದಾರೆ ಸರ್? ನಾವು ಇವಾಗ ನೀವು ನೋಡಿರ್ಬೋದು, ನಾನು ಹುಟ್ಟಿ ಊರಲ್ಲೇ ನನ್ನ ಮಗನಿಗೋಸ್ಕರ ನಮ್ಮ ಕೈಲಾಗಿದ್ದನ್ನು ನಾವು ಅವನ ಹೆಸ್ರು ಹೇಳಿ ನಾವು ಆಲ್ರೆಡಿ ಮಾಡ್ತೀವಿ. ಇದು ಬಂದ್ರೂ ಅವರಿಗೋಸ್ಕರನೇ, ಸಮಾಜಕ್ಕೋಸ್ಕರನೇ ನಾನು ಇದನ್ನು ದುಡ್ಡನ್ನು ಸಪೋಸ್ ಕೊಟ್ಟರು ಸರಿ, ಕೊಟ್ಟಿಲ್ಲ ಅಂದರೂ ಸರಿ, ನಾನೇನು ಅವ್ರ ದುಡ್ಡಿಗೋಸ್ಕರ ನನ್ನ ಮಗನ್ನ ಅಥವಾ ಪಬ್ಲಿಕ್ಸಿಟಿಗೋಸ್ಕರ ನನ್ನ ಮಗನ್ನ ಕಳಿಸ್ಕೊಂಡಿಲ್ಲ. ನಾನು ನನ್ನ ಮಗನ ಮಲಗಿಸಿ ಬಂದಿದ್ದೀನಿ. ಸಪೋಸ್ ಬಂದರೆ ಅದು ದುಡ್ಡನ್ನು ಸಮಾಜಕ್ಕೋಸ್ಕರನೇ, ಅವನಿಂದ ಹೆಸ್ರು ಬೇರೆಯವ್ರಿಗಾರು ಇದಾಗಲಿ ಅನ್ನೋದು ದೃಷ್ಟಿಯಿಂದ ನಾನು ಮಾಡ್ತೀನಿ. ಅವ್ರು ದುಡ್ಡು ಕೊಟ್ಟಿಲ್ಲ ಅಂದರೂ ಕೊಟ್ಟರೆ ಅವ್ರ ಜೊತೆಗೆ ಸ್ವಲ್ಪ ನಾವು ನಮ್ಮ ಕೈಲಾಗಿದ್ದನ್ನು ಮಾಡಬೇಕು ಅನ್ನೋದು ನನ್ನ ಆಸೆ ಇದೆ. ಅವನ ಹೆಸರು ಮೊದಲೇ ಹೇಳ್ತಾ ಇದ್ದೆ ನಿಮಗೆ, ಎಲ್ಲ ತೋಲು ಹೇಳಿದ್ದೀನಿ, ಅವನು ಚಿಂದಂಗಿದ್ದೆ ಅಂತ. ಆ ಥರ ಹುಡುಗರಿಗೆ ಆ ಥರ ಹುಡುಗ ಇದ್ದ ಅನ್ನೋದು ಎಲ್ಲ ಕಡೆನೂ ಇರಲಿ ಅನ್ನೋದು, ಬೇರೆಯವ್ರಿಗೂ ಮಾದರಿ ಆಗಲಿ ಅನ್ನೋದೇ ನನ್ನ ಆಸೆ ಇದೆ ಸರ್. ಸರ್, ಈಗ ಕೊನೆಯದಾಗಿ 3 ದಿವಸದ ಕಾರ್ಯ ಎಲ್ಲ ಮುಗಿಸಿದಿರಿ, ಬಟ್ ನಿಮ್ಮ ದುಃಖನ ಯಾರೂ ಕೂಡ ತಂದು ಕೊಡೋಕ್ಕಾಗೋದಿಲ್ಲ ಸರ್. ಮತ್ತೆ ಮಗನನ್ನು ವಾಪಸ್ ತಂದು ಕೊಡ್ಲಿಕ್ಕೆ ಆಗೋದಿಲ್ಲ. ಆದರೆ ಕೊನೆಯ ಮಾತಲ್ಲಿ ಏನಾದರೂ ಹೇಳಬೇಕು ಅನ್ನಿಸೋದು ಏನಾರ ಇದೆಯಾ ಸರ್ ನಿಮಗೆ? ಕೊನೆ ಮಾತಲ್ಲಿ ಏನು ಹೇಳಬೇಕಾಗಿದ್ದಿಲ್ಲ. ಏನು ಆ ಥರ ನೀವೇ ನೋಡಿದ್ದೀರ. ಜನ ಒಂದೇನೆಂದರೆ, ಈ ಬ್ಯಾಡ್ ಕಾಮೆಂಟ್ಸ್ ಮಾಡ್ತಿರಲ್ಲ, ಅವರು ನನ್ನ ಮಗನ ಕಳ್ಕೊಂಡು ನೋವನ್ನ ನೀವು ಬಂದು ನೋಡಿ ಆದಮೇಲೆ ಈ ಥರ ಬ್ಯಾಡ್ ಕಮೆಂಟ್ಸ್ ಹಾಕಿ, ನಾನು ಯಾವುದೇ ಪಬ್ಲಿಕ್ಸಿಟಿಗೋಸ್ಕರ ಯಾವುದೇ ಇದಕ್ಕೋಸ್ಕರ ನಾನು ಮಾಡಲಿಲ್ಲ. ದಯವಿಟ್ಟು ಅದನ್ನು ಸ್ಟಾಪ್ ಮಾಡಿ. ಅದು ಬೇರೆಯವರಿಗೆ, ಇವಾಗ ನಾನಾಗಲಿ ನನ್ನ ಮನೆಯವರಿಗಾಗಲಿ ಅದು ನೋವು ತುಂಬ. ನಿಮ್ಮಿಂದಲೇ ನೀವು ಏನಾರು ಆದರೆ ಅದು ನಿಮ್ಮಿಂದಲೇ ಮಾಡ್ಕೊಳ್ಳೋ ಪರಿಸ್ಥಿತಿನಲ್ಲಿ ಮಾಡ್ತಾಯಿದ್ದೀರಾ. ದಯವಿಟ್ಟು ಅದು ಮಾಡಬೇಡಿ ಅನ್ನೋದೇ ಕೇಳ್ಕೊಳ್ತೀನಿ ನಾನು ಸರ್. ಕೊನೆಯದಾಗಿ, ಶ್ವಾನಗಳು ಕಂಡ್ರೆ ತುಂಬ ಪ್ರೀತಿ ಇತ್ತು ನಿಮ್ಮ ಮಗನಿಗೆ, ನೀವು ಕೂಡ ಹೇಳ್ತಾ ಇದ್ರಿ ಸರ್.
ಯಾವ ಥರ ಇರ್ತಾ ಇದ್ದಂಥ ಮನೆಯಲ್ಲಿ ದೈನಂದಿನ ಚಟುವಟಿಕೆಗಳು ಅವರಿದ್ದಂತಹ ರೀತಿ ಹೇಗಿತ್ತು ಸರ್? ಶ್ವಾನ ಅಂದರೆ ನಾಯಿ ಅಂದರೆ ಅವನಿಗೆ ತುಂಬ ಪಂಚ ಪ್ರಾಣ. ಎರಡಲ್ಲ 3 ನಾಯಿ ಸಾಕಿದ್ದೆ. ಆ 3 ನಾಯಿ ಅವನ್ನ ಅಂತ್ಯ ಸಂಸ್ಕಾರದ ಟೈಮಲ್ಲೂ ಸಹ ಅವ್ರದ್ದೇ ಆದ ಒಂದು ಇದನ್ನು ಮಾಡಿದ್ದಾವೆ. ನೀವು ಮಾಧ್ಯಮದವರು ನೋಡಿರಿ, ಇವಾಗನೂ ಒಂದು ಚಿಂಟು ಅನ್ನೋದೊಂದು ನಾಯಿ ಇದೆ. ಅದು ಆರೋಗ್ಯನೂ ಅದು ಎದ್ದು ತಿರುಗಾಡೋ ಪರಿಸ್ಥಿತಿಯಲ್ಲೇ ಭಾಳ ದುಃಖವಾಗಿ ಇನ್ನವರೆಗೂ ಅದನ್ನು ಸುಧಾರಿಸೋಕ್ಕೆ ಆಗ್ತಾಯಿಲ್ಲ ನಮಗೆ. ಅಷ್ಟು ನೊಂದ್ಕೊಂಡು ಅದು ಇನ್ನವರೆಗೂ ಊಟ ಮಾಡ್ತಾಯಿಲ್ಲ, ಒಂದು ತಿರುಗಾಡ್ತಾ ಇಲ್ಲ, ಆ ಲೆವೆಲಿಗೆ ತಲುಪಿಬಿಟ್ಟಿದೆ. ಆ ಒಂದು ಚಿಂಟು ಅನ್ನೋದೊಂದು ನಾಯಿ ಇತ್ತು, ಅದು ಆ ಲೆವೆಲಿಗೆ ತಲುಪಿಬಿಟ್ಟಿದೆ. ಅದು ಅವ್ನು ಬಿಟ್ಟಿರ್ತಾ ಇರಲಿಲ್ಲ. ಅವನಿಗೆ ತುಂಬ ಹಚ್ಕೊಂಡಿದ್ದು. ಅವನಿಗೆ ಊಟನೂ ಮಾಡೋದು ಬಿಟ್ಬಿಟ್ಟಿದ್ದಾನೆ. ತುಂಬ ಮಂಕಾಗೆ ಕೂತ್ಕೊಂತಿದ್ದಾನೆ, ಇರ್ತಿದ್ದಾನೆ. ನೀವು ನೋಡ್ಬೋದು, ಕಾರ್ ಒಳಗಡೆ ಇದೆ. ಅವನ ಪರಿಸ್ಥಿತಿ ಹೆಂಗಿದೆ ಅಂತ ನೋಡಿ, ಅವನು 8 ವರ್ಷ ಸಾಕಿದ್ದ. ಬೆಳಗ್ಗೆ ಆಯಿತು ಸಾಯಂಕಾಲ ಆಯಿತು ಅಂದರೆ ಬಂದು ಮುದ್ದಾಡಿ ಅವನು, ಅದು ಹೇಳೋಕ್ಕಾಗಲ್ಲ ಬಿಡಿ, ಆ ಲೆವೆಲ್ ಇತ್ತು. ಇವತ್ತು ಆ ನಾಯಿ ಪರಿಸ್ಥಿತಿನೂ, ಆ ಚಿಂಟುನು ಕಂಡೀಷನೂ ಅದೇ ಥರ ನೊಂದ್ಕೊಬಿಟ್ಟು ಅವ್ನು ತುಂಬ ಇದರಲ್ಲಿ ಆಗ್ಬಿಟ್ಟಿದ್ದಾನೆ ಸರ್. ಇದಿಷ್ಟು ಲಕ್ಷ್ಮಣ್ ಅವರ ಮಾತು. ಏನಂತಂದರೆ, ಸರ್ಕಾರದವರು ಪರಿಹಾರ ಕೊಡಲಿ ಅಥವಾ ಕೊಡದೇ ಇರಲಿ, ನಾನು ಯಾವುದೇ ಕಾರಣಕ್ಕೂ ಕೂಡ ಅವರ ಪರಿಹಾರ ಕೊಟ್ಟರೆ ಸಮಾಜಕ್ಕೋಸ್ಕರ ಅದನ್ನು ಕೊಡ್ತೀನಿ. ಜೊತೆಗೆ ಅದಕ್ಕೆ